ಪಾಟೀಲ್, ಸೇಡಂ ಪಾಟೀಲ್ ಬಹಳ ದೊಡ್ಡ ಸಾತ್ವಿಕ ವ್ಯಕ್ತಿಗಳು. ಅವರಿಗೆ ಯಾವ ಅಧಿಕಾರ, ಯಾವ ಪ್ರಶಸ್ತಿ ಅವರಿಗೆ ಬೇಕಿಲ್ಲ. ಅಷ್ಟು ಸ್ವಚ್ಛ ಜೀವನ ಸಾಗಿಸಿದವರು. ನಾನು ಒಂದು ಸಲ ಅವರ ಮನೆಗೆ ಹೋಗಿದ್ದೆ. ಆ ಮನೆ ಎಷ್ಟು ದೊಡ್ಡದದ ಅಂದ್ರೆ ಇಬ್ಬರು ಮಲಗಬಹುದು, 100 ಮಂದಿ ಕೂಡಬಹುದು ಅಷ್ಟೇ. ಅಷ್ಟು ಚಿಕ್ಕದಾದ ಸುಂದರ ಮನೆ. ಅದರಲ್ಲಿ ಇಂಥ ದೊಡ್ಡ ವ್ಯಕ್ತಿತ್ವವನ್ನ ಅವರು ಪಡೆದುಕೊಂಡರು. ಅವ್ರದ್ದೇನೂ ಕನಸಿಲ್ಲ ಈ ದೇಶ ಸರ್ವಾಂಗೀಣ ಸುಂದರ ಆಗಬೇಕು ಅಂತ. ಇಲ್ಲಿಯ ಒಕ್ಕಲಿಗರು ಆನಂದವಾಗಿ ಬಾಳಬೇಕು. ಇಲ್ಲಿಯ ಸುಶಿಕ್ಷಿತರು ಈ ದೇಶಕ್ಕಾಗಿ ದುಡಿಬೇಕು. ಇಡೀ ದೇಶ ಒಂದು ಸುಂದರ ತಾಣವಾಗಬೇಕು ಅಂತ ಅವ್ರದ್ದು. ಅಧಿಕಾರ ಮಹತ್ವದ್ದಲ್ಲ, ಕಾರ್ಯಗಳ ಬಹಳ ಮಹತ್ವ. ಇವು ಚಿರಕಾಲ ಉಳಿತಾವ, ಅವು ಎಷ್ಟು ದಿವಸ ಇರ್ತಾವ ಹೇಳಕ್ ಆಗೋದಿಲ್ಲ. ಇಂದಿನ ಕಾಲದಾಗ ಏನು ಕಾರ್ಯಗಳಿದಾವಲ್ಲ, ಅತ್ಯದ್ಭುತ ಕಾರ್ಯಗಳು. ಅಂಥ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ. ಆ ಕಾರ್ಯಗಳೇ ಅವರು ವ್ಯಕ್ತಿತ್ವಕ್ಕೆ ಕುಂದನ ಅಂತ ನಾವು ಭಾವಿಸೋಣ. ಅಂತ ಅದ್ಭುತ ಕಾರ್ಯಗಳು ಅವರಿಂದ ನಡೀಲಿ, ಅವು ಚಿರಂತನ ಫಲಗಳನ್ನ ಕೊಡ್ಲಿ ಅಂತ ಹಾರೈಸೋಣ. ಅವರು ಹೇಳಿದರು, ಬಸವರಾಜ ಪಾಟೀಲ್ ಸೇಡಂನವರು, ಅವರು ಶರಣರು, ಸಂತರು, ಸ್ವಚ್ಛ ಜೀವನ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು. ಅವ್ರದ್ದು ಒಂದು ಕಲ್ಪನೆ ಏನದಂದ್ರೆ, ಯಾವಾಗಲೂ ಭೇಟಿಯಾದಾಗಲೆಲ್ಲ 25 25 25 ಅಂತಾರೆ. ನನಗೆ ಮೊದಲು ಗೊತ್ತಾಗಿರ್ಲಿಲ್ಲ ಏನದು 25 ಅಂತ. ಅವ್ರದ್ದೇನದ 2025ನೇ ಇಸ್ವಿಗೆ ಒಂದು ಅಭೂತಪೂರ್ವ ಅದ್ಭುತವಾದಂತಹ ಭಾರತ ದರ್ಶನ ಮಾಡಿಸಬೇಕು ಅಂತ ಅವರು ಕನಸಾದಲ್ಲ. ಆ ಕನಸ ನೆನಸಾಗಲಿ, ಅವರ ಆರೋಗ್ಯ ಚೆನ್ನಾಗಿ ಇರಲಿ. ಅದಕ್ಕೆಲ್ಲ ಮುಖ್ಯ ಕಾರಣ ಆರೋಗ್ಯ. ಅವರು ತಮ್ಗೇನಾದರೂ ತೊಂದರೆಗಳಿದ್ರೆ ಅದನ್ನ ತಿದ್ದಿಕೊಂಡು 25ಕ್ಕೆ ಅವ್ರು ಹೆಂಗಾಗಿರ್ಬೇಕಂದ್ರೆ ಮತ್ತೆ ಯುವಕರಂಗಿರಬೇಕು. ಆವಾಗ ಅದು ಅವರು ಪ್ರೇರಣೆ ಪಡೆದಂತಹ ಜನ ಬಹಳಷ್ಟು ನಮ್ಮ ನಾಡಿನೊಳಗೆ. ಅವರು ಏನೇ ಮಾತನಾಡಲಿ ಅದರಲ್ಲಿ ಸ್ವಾರ್ಥನೇ ಇರೋದಿಲ್ಲ. ಹಂಗ 25 ಸುಂದರ 25 ಆಗಬೇಕು, ರಜತ 25 ಆಗಲಿ ಅಂತ ನಾವೆಲ್ಲ ಭಾವಿಸೋಣ. ಅವರ ಕನಸುಗಳು ಬಹಳ ಸುಂದರವಾದ ಕನಸುಗಳೇ. ಅಂಥ ಒಂದು ಕಾರ್ಯವನ್ನ ನಮ್ಮ ಪಾಟೀಲ್ರು ತಯಾರ ಮಾಡ್ತಾ ಇದ್ದಾರೆ. 25ಕ್ಕೆ ಅಲ್ಲಿ ನಾವು ಹೋಗಿ ಅಂದಿರಬೇಕು, 5ಕ್ಕಿಂತ ಸುಂದರ ನಿಮ್ದಾಯ್ತು ಅಂತ ನಾವು ಅಂದಿರಬೇಕು. ಹಾಂಗ ಅವ್ರು ಮಾಡ್ಲಿ ಅಂತ ನಾವೆಲ್ಲ ಬಯಸೋಣ. ಇನ್ನೊಂದು ಗೊತ್ತಿರಲಿ, ಹಣ ಮಹತ್ವದ್ದಲ್ಲ. ಒಂದು ಕುಟುಂಬ ನಡೆಸಲಿಕ್ಕೆ ಲಕ್ಷಗಟ್ಟಲೆ ಖರ್ಚಾಗ್ತದೆ. 1000 ಅಲ್ಲ, ಲಕ್ಷ ಜನ ಇಲ್ಲೆಲ್ಲ ಇಂಥದೊಂದು ಮಹಾ ಈ ಸತ್ರದಲ್ಲಿ ಭಾಗವಹಿಸಿ ಹೋಗ್ತಾರಲ್ಲ, ಅದಕ್ಕೆ ಹಣ ಮಹತ್ವದ್ದಲ್ಲ. ಎಲ್ಲಾ ಬರೋದು ಜನರ ಹೃದಯದಿಂದ ಬರೋದದ. ಜನರು ಮೆಚ್ಚಿಕೊಂಡ್ರೆ, ಜನರ ಸದ್ಭಾವನೆ ಇತ್ತು ಅಂದ್ರೆ ಅದೇನು ಹಣ, ಕೋಟಿಯೇನು, ಅಬ್ಜೇನು, ಎಷ್ಟೇನು, ಹಣ ಮಹತ್ವದ್ದಲ್ಲ. ಲಕ್ಷ್ಮಿಗೆ ಅತ್ಯಂತ ಸಂತೋಷ ಆಗಿದ್ದು ಈಗ ಎದರಿಂದ ಅಂದ್ರೆ ತಾವೆಲ್ಲ ಸಂಘ ಮಾದರಿಯಲ್ಲ, ಇದೇ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ. ಆಕೆ ಅಂತಾಳ, ನಾ ಎಲ್ಲೋ ಕೂಡ್ತಿದ್ದೆ, ಯಾರ್ದೋ ಮನ್ಯಾಗ ಯಾರ್ದೋ ಚೀಲದಾಗ ಕೂಡಬಹುದಾಗಿತ್ತು, ಅಂಥದೆಲ್ಲ ಬಿಟ್ಟು ಇಷ್ಟೆಲ್ಲ ಹೊರಗೆ ತಂದು ಹರವ್ಯಾರ ಅಂದಾಗ ಇವರು ಶ್ರೀಮಂತರಾಗಲಿ ಅಂತ ಆಕೆ ಬಯಸಿರಬೇಕು.
ಅನ್ನ ಇರೋದು ಎದಕ್ಕೆ? ಹಣ ಇರೋದು ಎದಕ್ಕೆ? ಅನ್ನಕ್ಕಾಗಿ. ಅನ್ನ ಇರೋದು ಎದಕ್ಕೆ? ಹಂಚಿಕೊಂಡು ತಿನ್ನೋದಕ್ಕಾಗಿ. ತಿನ್ನೋದು ಎದಕ್ಕೆ? ಆನಂದ ಪಟ್ಟು ಇರೋದಕ್ಕಾಗಿ, ಆನಂದದಿಂದ ಇರೋದಕ್ಕಾಗಿ. ನಾವೆಲ್ಲ ಒಂದಾಗಿ ಇರೋದದು ಬಹಳ ಮುಖ್ಯ. ಅಂಥ ಒಂದು ಸುಂದರ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿದಿರಿ. ಭಾರತದ ಸಂಗಮ ಹೀಗೇ ಬೆಳಿಲಿ ಬೆಳಿಲಿ, ಬಹಳ ವಿಸ್ತಾರವಾಗಲಿ. ಇಡೀ ಭಾರತ ದೇಶದೊಳಗ ನಿಮ್ಮ ಇದೇನದಲ್ಲ, ಇದೇನ್ ತಾವು ಮಾಡಿದರೆ ಇದೊಂದು ಜ್ಯೋತಿಯಾಗಿ ಯಾವಾಗಲೂ ಉರಿತಾ ಇರಲಿ ಅಂತ ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಪೂಜ್ಯ ಶತಮಾನ ಕಂಡಂತ ಸಂತ ಶ್ರೇಷ್ಠರಾದಂತ ಸಿದ್ದೇಶ್ವರ ಅಪ್ಪಾಜಿಯವರ ವಾಣಿ 4 ವರ್ಷಗಳ ಹಿಂದೆಯೇ ಅದು ಪ್ರಸಾರವಾದಂತ ವಾಣಿಯಾಗಿತ್ತು. ಈ ಕಾರ್ಯಕ್ರಮ 25ರ ಕಾರ್ಯಕ್ರಮ 75 ವರ್ಷದವರು ಮೀರಿಸುವ ರೂಪದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಅಂದು ಪೂಜ್ಯರು 4 ವರ್ಷದ ಹಿಂದೆಯೇ ನಮ್ಮ ವಿಶ್ವನಾಥ್ ಕೋರಿ ಅವರನ್ನ ಈ ಕಾರ್ಯಕ್ಕೆ ಕಳಿಸಿಕೊಟ್ಟಿದ್ದನ್ನ ನಾವು ಸ್ಮರಿಸಬೇಕಾಗತ್ತೆ. ಆ ಪೂಜ್ಯರಿಗೆ, ಪೂಜ್ಯರ ಆಶೀರ್ವಾದ ಇಡೀ ಕಾರ್ಯಕ್ರಮ ಪೂಜ್ಯರಿಗೆ ಸಮರ್ಪಣೆ ಆಗ್ತಿದೆ ಅನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ತರಬಯಸ್ತಾ, ಈಗ ಉದ್ಘಾಟನಾ ನುಡಿಗಳಿಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಬೆಂಗಳೂರಿನ ಸರಕಾರ್ಯ ವಾಹಕರಾದಂತ ಶ್ರೀ ದತ್ತಾತ್ರೇಯ ಹೊಸಬಾಳೆ ಸರ್ ಅವರು ಸಮಾರಂಭದ ಉದ್ಘಾಟನಾ ನುಡಿಗಳಿಗಾಗಿ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದಾನೆ. ಗೌರವದ ಚಪ್ಪಾಳಿಯೊಂದಿಗೆ ಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ.